ಎಲ್ಲರಿಗೂ ನಮಸ್ಕಾರ. ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಾನು ಈ ಚಾನಲ್ನಲ್ಲಿ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಮತ್ತು ಇನ್ನೊಂದು ಚಾನಲನ್ನು ಕೂಡ ಓಪನ್ ಮಾಡೀನಿ. ಅದರಲ್ಲಿ ಹಿಂದಿ ಟೈಲರಿಂಗ್ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು. ಮತ್ತು ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದರು ಕನ್ನಡದಲ್ಲೂ ಕೂಡ ವ್ಲಾಗ್ಗಳನ್ನು ಮಾಡಿ, ಟೈಲರಿಂಗ್ ವ್ಲಾಗ್ಗಳನ್ನು ಅಂಥೇಳಿ. ಅದಕ್ಕೋಸ್ಕರ ಈ ಫಸ್ಟ್ ಕನ್ನಡ ವ್ಲಾಗನ್ನು, ಟೈಲರಿಂಗ್ ವ್ಲಾಗನ್ನು ಅಪ್ಲೋಡ್ ಮಾಡಾಕತ್ತೀನಿ. ನಾನು ಇವತ್ತು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ಬಹಳ ಯೂಸ್ಫುಲ್ ಆಗುವಂತಹ ಒಂದು ವಸ್ತುವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ನಾನು ಮೊದಲಿಗೆ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೆ, ಕ್ಯಾಮ್ರಾ ಸ್ಟ್ಯಾಂಡ, ಟ್ರೈಪಾಡ್ ಸ್ಟ್ಯಾಂಡ್. ಬಟ್ ಅದು ಕೂಡ ತುಂಬಾ ಯೂಸ್ಫುಲ್ ಆಗೈತಿ. ಬಟ್ ಅದಕ್ಕಿಂತಲೂ ಡಿಫ್ರೆಂಟಾಗಿ ಅಮೆಝಾನಿಂದ ಆರ್ಡ್ರ್ ಮಾಡಿರುವಂತಹ ಈ ಸ್ಟ್ಯಾಂಡ್ನ ಬಗ್ಗೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಟ್ರೈಪಾಡಲ್ಲಿ ಏನಾಗ್ತೈತಿ, ಎದುರಿಗೆ ಅಪೋಸಿಟ್ ಸೈಡಲ್ಲಿ ಮಾಡುವಂತಹ ವಿಡಿಯೋಸ್ಗಳು ಕ್ಲಿಯರಾಗಿ ಕಾಣಿಸ್ತವೆ. ಬಟ್ ಮೇಲಿಂದ ನಮಗೆ ವಿಡಿಯೋ ಮಾಡೋಕ್ಕಾಗಂಗಿಲ್ಲ. ಬಟ್ ಈ ಥರದ ಯೂನಿವರ್ಸಲ್ ಸ್ಟ್ಯಾಂಡ್ ಅಂತ ಐತಿ. ಈ ರೀತಿಯಾದಂತಹ ಸ್ಟ್ಯಾಂಡನ್ನು ತೊಗೊಳೋದ್ರಿಂದ ಆರಾಮಾಗಿ ನೀವು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಮೇಲ್ಗಡೆಯಿಂದ ತೋರಿಸ್ಬೋದು. ಆ ರೀತಿಯಾಗಿ ತೋರಿಸ್ಬೋದು. ಭಾಳಷ್ಟು ಜನ ಯೂಸ್ ಮಾಡ್ತಾ ಇರ್ಬೋದು. ಬಟ್ ನಾನು ತೊಗೊಂಡಿರೋದು ಇದು ಫಸ್ಟ್. ಹೀಗಾಗಿ ಯಾರಾದರೂ ಹೊಸ ಯೂಟ್ಯೂಬರ್ಸ್ ಇದ್ರಿ ಅಂತಂದ್ರೆ, ಕ್ರಿಯೇಟರ್ಸ್ ಇದ್ರಿ ಅಂತಂದ್ರೆ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಅಂಥೇಳಿ ಈ ವಿಡಿಯೋವನ್ನು ಮಾಡಾಕ್ತೀನಿ. ಬಟ್ ಇದನ್ನೆಲ್ಲಿ ನಾವು ನೆಲದ ಮೇಲೆ ಇಟ್ಟು ವಿಡಿಯೋ ಮಾಡೋಕ್ಕದು ಬರಲ್ಲ, ಟ್ರೈಪಾಡ್ ಥರ ಅಲ್ಲ. ಇದನ್ನು ನಾವು ಟೇಬಲ್ಗಳಿಗೆ ಅಥವಾ ಶೆಲ್ಫ್ ಇರ್ತಾವಲ್ಲ ಅಲ್ಲಿ ಅಟ್ಯಾಚ್ ಮಾಡಿ, ಈ ರೀತಿ ಟೈಲರಿಂಗ್ ಟೇಬಲ್ ಆಗಿರ್ಬೋದು, ಬೇರೆ ಟೇಬಲ್ಗಳಿಗೂ ಕೂಡ ನೀವು ಫಿಟ್ ಮಾಡಿ ವಿಡಿಯೋಸ್ಗಳನ್ನು ಮಾಡ್ಬೋದು. ಮೊದಲಿಗೆ ನನಗೆ ಓಪನ್ ಮಾಡಿದಾಗ ಇದೇನು ಯೂಸ್ಫುಲ್ ಅಂತ ಅನ್ನಿಸ್ಲಿಲ್ಲ. ಯಾಕಂತಂದ್ರೆ ಒಂದು ಪಾರ್ಟ್, ಈ ಕ್ಯಾಮ್ರಾ ಸ್ಟ್ಯಾಂಡಿಂದ ಒಂದು ಪಾರ್ಟ್ ಬಾಕ್ಸ್ನಲ್ಲೇ ಉಳ್ಕೊಂಡ್ಬಿಟ್ಟಿತ್ತು. ಕೆಳಗಡೆ ಏನು ಫಿಟ್ ಮಾಡ್ತೀವಲ್ಲ ಆ ಪಾರ್ಟ್ ಬಾಕ್ಸ್ನಲ್ಲೇ ಉಳ್ಕೊಂಡ್ಬಿಟ್ಟಿತ್ತು. ಇದು ಯಾವ ರೀತಿ ಮಾಡೋದು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಬಟ್ ಆಮೇಲೆ ಮತ್ತು ಬಾಕ್ಸನ್ನು ಇನ್ನೊಂದು ಸರ್ತಿ ಚೆಕ್ ಮಾಡಿಕೊಂಡಾಗ ಇನ್ನೊಂದು ಪಾರ್ಟು ಕೂಡ ಸಿಕ್ತು. ಇದೇ ಪಾರ್ಟನ್ನು ನಾನು ಒಳಗಡೆ ಬಿಟ್ಟುಬಿಟ್ಟಿದ್ದೆ, ಕೈಯಲ್ಲಿ ಐತಲ್ಲ ಇದೇ ಪಾರ್ಟನ್ನು. ಮತ್ತು ಆಮೇಲೆ ಪೂರ್ತಿ ಸೆಟ್ ಮಾಡಿದ ಮೇಲೆ ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ. ಮತ್ತು ಈ ಕ್ಯಾಮ್ರಾವನ್ನು ಸಿಗಿಸ್ಲಾಕ ಎರಡು ನಮ್ಗೆ ಸ್ಟ್ಯಾಂಡ್ಗಳನ್ನು ಕೊಟ್ಟಾರ ಮೇಲ್ಗಡೆ, ಒಂದು ದೊಡ್ಡದು ಒಂದು ಸಣ್ಣದು. ಇದು ನಾವು ಟೇಬಲ್ಗೆ ಅಟ್ಯಾಚ್ ಮಾಡಬೇಕು, ಇದನ್ನು ಫಿಟ್ ಮಾಡ್ಕೋಬೇಕು. ನೀವು ಯಾವುದಾದ್ರೂ ಟೇಬಲ್ ಸೈಜ್ಗೆ ಫಿಟ್ ಮಾಡ್ಕೋಬೋದು, ತೆಳ್ಳಗೆ ದಪ್ಪಗೆ. ಇದೆಷ್ಟು ಅಗಲ ಐತಲ್ಲ ಅಷ್ಟು ಲಾಸ್ಟಲ್ಲಿ ಅಷ್ಟು ಅಗಲ ಇರುವಂತಹ ಟೇಬಲ್ಗೆ ಕೂಡ ಈ ರೀತಿ ಫಿಟ್ ಮಾಡ್ಬೋದು. ನಾನು ಉಲ್ಟಾ ಫಿಟ್ ಮಾಡೀನಿ, ನೀವು ಸೀದಾ ಫಿಟ್ ಮಾಡಬೇಕು. ಇದು ಕೆಳಗಡೆಗೆ ಬರ್ತದೆ ತಿರುಗಿಸೋದು. ಮತ್ತು ಅದ್ರ ಮೇಲೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಬಾಕ್ಸ್ ಮೇಲೆ, ಅದೇ ಪ್ರಕಾರ ನೀವು ಸೆಟ್ ಮಾಡಿ ಸ್ಟ್ಯಾಂಡಾಗಿ ಯೂಸ್ ಮಾಡ್ಬೋದು. ನೋಡಿರಿ ಈ ರೀತಿಯಾಗಿ ಬರ್ತೈತಿ. ಇದನ್ನು ನಾವು ಟೇಬಲ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಇವತ್ತು ಇದನ್ನೇ ಯೂಸ್ ಮಾಡಿ ನಾನು ಅಂಬ್ರೆಲಾ ಫ್ರಾಕ್ನ ಸ್ಟಿಚಿಂಗ್ ವಿಡಿಯೋವನ್ನು ಮಾಡೀನಿ ಫಸ್ಟ್ ಟೈಮ. ಇವತ್ತೇ ಆರ್ಡ್ರ್ ಕೊಟ್ಟು ಒಂದು 3 ದಿವಸ ಆಗಿತ್ತು, ಇವತ್ತೇ ಡೆಲಿವರಿ ಆಗೈತಿ. ಇವತ್ತೇ ಯೂಸ್ ಮಾಡಿದೆ. ವೆರಿ ಕಂಫರ್ಟೇಬಲ್, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ, ಯೂಸ್ ಮಾಡ್ಬೋದು. ಮತ್ತು ನನ್ನ ಚಾನಲಲ್ಲಿ ಬಹಳಷ್ಟು ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಅಂಬ್ರೆಲಾ ಫ್ರಾಕ್ ಆಗಿರ್ಬೋದು, ಅಂಬ್ರೆಲಾ ಲೆಹೆಂಗಾ ಆಗಿರ್ಬೋದು, ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂತಹ, ಕಿಡ್ಸ್ಗಳಿಗೆ ಸ್ಟಿಚ್ ಮಾಡಿರುವಂತಹ, ದೊಡ್ಡವ್ರಿಗೆ ಸ್ಟಿಚ್ ಮಾಡಿರುವಂತಹ ಲೆಹೆಂಗಾ ಬ್ಲೌಸ್ಗಳಾಗಿರ್ಬೋದು, ಒನ್ ಟಕ್ಸ್ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಗಳು, ಇವೆಲ್ಲ ವಿಡಿಯೋಸ್ಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ನೋಡಿರಿ ಈ ರೀತಿಯಾಗಿ ನಾನು ಫಿಟ್ ಮಾಡೀನಿ. ನಿಮಗೆ ಎಲ್ಲಿ ಕರೆಕ್ಟ್ ಅನಿಸುತ್ತೋ, ಯಾವ ರೀತಿಯಾಗಿ ನೀವು ವಿಡಿಯೋಸ್ಗಳನ್ನು ಮಾಡ್ತೀರಿ ಅಲ್ಲಿಗೆ ಕರೆಕ್ಟ್ ಆಗೋ ಹಾಗೆ ನೀವು ಫಿಟ್ ಮಾಡ್ಕೋಬೋದು. ಮ್ಯಾಲಿಂದು ಸ್ಟ್ಯಾಂಡ್ ಕೂಡ ಪೂರ್ತಿ 360 ಡಿಗ್ರಿ ರೊಟೇಟ್ ಆಗ್ತೈತಿ. ತುಂಬಾ ಯೂಸ್ಫುಲ್ ಆದಂತಹ ವಸ್ತು ಅಂದ್ಕೊಳ್ರಿ. ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ಅಥವಾ ಬೇರೆ ಯಾವುದಾದ್ರೂ ವಿಡಿಯೋಸ್ಗಳನ್ನು ಮಾಡ್ತಿದ್ರಿ ಅಂತಂದ್ರೆ ತುಂಬಾ ಯೂಸ್ಫುಲ್ ಆದಂತಹ ಸ್ಟ್ಯಾಂಡ್. ಉಳುಕಿದ್ದವ್ರಿಗೆ ಅಡುಗೆ ಮನೆ ವಿಡಿಯೋಸ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಸ್ಗಳಿಗೆ ಅಷ್ಟು ಕಂಫರ್ಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಸ್ಟಿಚಿಂಗ್ ವಿಡಿಯೋಸ್ಗಳಿಗಂತೂ ತುಂಬಾ ಯೂಸ್ಫುಲ್ ಆದಂತಹ ಕ್ಯಾಮ್ರಾ ಸ್ಟ್ಯಾಂಡ್. ಈಗ ನಾನು ಅಂಬ್ರೆಲಾ ಡ್ರೆಸ್ನ ಕಟ್ಟಿಂಗ್ ಆಲ್ರೆಡಿ ವಿಡಿಯೋವನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ, ನೀವು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಾನು
ಈ ಕ್ಯಾಮ್ರಾ ಸ್ಟ್ಯಾಂಡನ್ನು ಯೂಸ್ ಮಾಡಿ ಸ್ಟಿಚಿಂಗ್ ವಿಡಿಯೋವನ್ನು ಮಾಡಕತ್ತೀನಿ. ನೆಕ್ಸ್ಟ್ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಕನ್ನಡ ಮತ್ತು ಹಿಂದಿ ಲ್ಯಾಂಗ್ವೇಜ್ ಎರಡರಲ್ಲೂ ಕೂಡ ನೀವು ನೋಡ್ಬೋದು. ಮತ್ತು ಇನ್ನೊಂದು ಚಾನಲನ್ನು ಕೂಡ ಓಪನ್ ಮಾಡೀನಿ, ಅನೂಸ್ ಟೇಲರಿಂಗ್ ವ್ಲಾಗ್ ಅಂಥೇಳಿ. ಅದು ಪೂರ್ತಿ ಹಿಂದಿಯಲ್ಲಿ ಬರ್ತೈತಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಇಂಟ್ರೆಸ್ಟ್ ಇರೋರು, ಒತ್ತಾಯ ಇಲ್ಲ. ನಿಮಗೆ ಚಾನಲ್ ವಿಡಿಯೋಸ್ಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಅದರಲ್ಲಿನೂ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಈಗ ಪೂರ್ತಿ ರಾತ್ರಿ ಆಗೈತಿ, 10 ಗಂಟೆ ಆಗಿರ್ಬೋದು. ಆವಾಗ ನಾನು ಕಟಿಂಗ್ ಮಾಡ್ಕೊಳಕ್ತೀನಿ ಮನೆ ಕೆಲಸ ಊಟ ಎಲ್ಲ ಮುಗಿಸ್ಕೊಂಡು. ಯಾಕಂತಂದ್ರೆ ನಾಳೆ ಒಂದು ಫಂಕ್ಷನಿಗೆ ಅಟೆಂಡ್ ಮಾಡಬೇಕಾಗಿತ್ತು. ಅಲ್ಲಿಗೆ ಸೀರೆ ಉಟ್ಕೊಂಡು ಹೋಗಕ್ಕಂಥೇಳಿ ಈ ಬ್ಲೌಸನ್ನು ನನಗೋಸ್ಕರ ಸ್ಟಿಚ್ ಮಾಡ್ಕೊಳಕ್ತೀನಿ. ಸಿಂಪಲ್ಲಾಗಿ ಯಾವ ರೀತಿಯಾಗಿ ನೀವು ಫಟಾಫಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಬೋದು ಅನ್ನೋದನ್ನು ಸಿಂಪಲ್ ವಿಡಿಯೋ ಮಾಡಿ ಲಾಸ್ಟಲ್ಲಿ ತೋರ್ಸಾಕ್ತೀನಿ ನೋಡಿರಿ. ಸ್ಟಿಚಿಂಗ್ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ, ಕಟಿಂಗ್ ವಿಡಿಯೋ ಮಾತ್ರ ತೋರ್ಸಾಕ್ತೀನಿ. ನನ್ನದೇ ಮೆಜರ್ಮೆಂಟ್ ಇರೋದ್ರಿಂದ ಯಾವುದೇ ಹೆಚ್ಚಿಗೆ ಯಾವುದೇ ಅಳತೆ ಬ್ಲೌಸನ್ನು ತೊಗೊಂಡಿಲ್ಲ, ಏನಿಲ್ಲ. ಫಟಾಫಟ್ ಅಂತ ಹೇಳಿ ಮಾರ್ಕ್ ಮಾಡ್ಕೊಳಕ್ತೀನಿ. ಮತ್ತು ಈ ರೀತಿಯಾದಂತಹ ಸಿಂಪಲ್ ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ನೀವು ಫಸ್ಟಿಗೆ ನಾನು ಒಂದು ಸೈಡಲ್ಲಿ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿನಿ. ತುಂಬಾ ಕಡಿಮೆ ಬಟ್ಟೆಯಲ್ಲಿ ನೀವು ಈ ರೀತಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಸೈಡಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿನಿ. ಇನ್ನೊಂದು ಕಡೆಯಲ್ಲಿ ನೋಡಿರಿ, ಕರೆಕ್ಟ್ ಅಪೋಸಿಟ್ ಸೈಡಲ್ಲಿ ಒಂದು ಸ್ವಲ್ಪನೂ ಪ್ಲೇಸ್ ಬಿಟ್ಟಿಲ್ಲ, ಅದರ ಸೀದಾ ಅಪೋಸಿಟ್ ಸೈಡಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳಕ್ತೀನಿ. ಮತ್ತು ಎರಡನ್ನೂ ಮಾರ್ಕ್ ಮಾಡಿಕೊಂಡು ಉಳಿದಿರುವಂತಹ ಭಾಗದಲ್ಲಿ ಮಿಡಲಲ್ಲಿ ಏನು ಉಳಿತೈತಲ್ಲ ಅಲ್ಲಿ ನಾನು ಸ್ಲೀವನ್ನು ಕಟ್ ಮಾಡ್ಕೋತೀನಿ. ನೀವು ಉದ್ದ ಸ್ಲೀವ್ಸ್ ರೆಡಿ ಮಾಡಬೇಕು ಅಂತಂದ್ರೆ ಈಗ ನಾನು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿನಲ್ಲ ಅದನ್ನು ನೀವು ಪೂರ್ತಿ ಕೆಳಗಡೆಗೆ ಇನ್ನೊಂದು ಎಂಡ್ಗೆ ಮಾಡ್ಕೊರಿ ಮಾರ್ಕಿಂಗ. ಪೂರ್ತಿ ಮಿಡಲಲ್ಲಿ ಆ ಕಡೆ ಈ ಕಡೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಪೂರ್ತಿ ಮಧ್ಯದಲ್ಲಿ ನಿಮ್ಗೆ ಸ್ಲೀವ್ಸ್ಗೆ ಕಟ್ ಮಾಡ್ಕೊಳಕ್ಕೆ ಬೇಕಾದಷ್ಟು ಬಟ್ಟೆ ಉಳಿತೈತಿ. ಈ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಕಡಿಮೆ ಬಟ್ಟೆಯಲ್ಲಿ ಆರಾಮಾಗಿ ನೀವು ಬ್ಲೌಸನ್ನು ಕಟ್ ಮಾಡ್ಕೋಬೋದು ಲೈನಿಂಗ್ ಬಟ್ಟೆಯಲ್ಲಿ. ನೋಡಿರಿ, ಮಿಡಲಲ್ಲಿ ಉಳಿದಿರುವಂತಹ ಭಾಗದಲ್ಲಿ ನಾನೀಗ ಸ್ಲೀವನ್ನು ಕಟ್ ಮಾಡ್ಕೋತೀನಿ. ಸ್ವಲ್ಪ ಜಾಯಿಂಟ್ ಮಾಡಬೇಕಾಗ್ತೈತಿ. ಮತ್ತು ಈ ಬ್ಲೌಸನ್ನು ರೆಡಿ ಮಾಡ್ಕೋಬೇಕಾದ್ರೆ ಪೂರ್ತಿನೇ ರಾತ್ರಿಯಾಗಿತ್ತು. ಈ ಸ್ಟಿಚಿಂಗ್ ಟೇಲರಿಂಗ್ ವ್ಲಾಗ್ಗಳು ನಿಮಗೆಲ್ಲ ಇಷ್ಟ ಆಗ್ತಾವೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊರಿ. ಮನೆ ಕೆಲಸದೊಂದಿಗೆ ಯಾವ ರೀತಿಯಾಗಿ ನಾವು ಸ್ಟಿಚಿಂಗ್ ಕೆಲಸವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಈ ಬ್ಲೌಸ್ಗೆ ತುಂಬಾ ಕಡಿಮೆ ಬಟ್ಟೆ ಇತ್ತು, ಮೇನ್ ಫ್ಯಾಬ್ರಿಕ್ ಪೂರ್ತಿ ಯಾವ ರೀತಿ ಅಡ್ಜಸ್ಟ್ ಮಾಡೀನಿ ನೋಡ್ರಿ. ಬ್ಯಾಕ್ ಪಾರ್ಟಲ್ಲಿ ಯಾವುದೇ ರೀತಿಯಾದಂತಹ ಬಾರ್ಡ್ರನ್ನು ಯೂಸ್ ಮಾಡಿಲ್ಲ ನಾನು. ನೋಡಿರಿ, ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿನಿ. ಮತ್ತು ಎರಡೂ ಸೈಡಲ್ಲಿ ಉಳಿದಿರುವಂತಹ ಬಾರ್ಡ್ರ್ನಲ್ಲಿ ನಾನು ಸ್ಲೀವನ್ನು ಸ್ಟಿಚ್ ಮಾಡ್ಕೊಂಡಿನಿ. ಸ್ಲೀವ್ ಉದ್ದು ಮಾಡ್ಕೋಬೇಕಂದ್ರೂ ಕೂಡ ಬಟ್ಟೆ ಜಾಸ್ತಿ ಇರಲಿಲ್ಲ, ಅದಕ್ಕೋಸ್ಕರ ಗಿಡ್ಡ ಸ್ಲೀವನ್ನೇ ಮಾಡ್ಕೊಂಡಿನಿ. ಒಂದು 5 ಇಂಚಿನಷ್ಟು ಉದ್ದ ಸ್ಲೀವನ್ನು ನಾನು ರೆಡಿ ಮಾಡ್ಕೊಂಡಿನಿ. ಇದು ನಮ್ಮ ಬಟ್ಟೆ ಆಯಿತು. ನಮಗೆ ಹೆಂಗೆ ಬೇಕಾದಂಗೆ ಕಡಿಮೆ ಬಟ್ಟೆ ಇತ್ತಂದ್ರೆ ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋತೀವಿ. ಬಟ್ ಕಸ್ಟಮರ್ಸ್ದು ಈ ರೀತಿ ಕಡಿಮೆ ಬಟ್ಟೆ ಕೊಟ್ಟಾಗ ತುಂಬಾ ಪ್ರಾಬ್ಲಮ್ ಆಗ್ತೈತಿ. ಇದು ರಾತ್ರಿ ಎಲ್ಲ ಕುಂತು ರೆಡಿ ಮಾಡಿಕೊಂಡು ಮರುದಿವ್ಸ ಫಂಕ್ಷನಿಗೆ ಹಾಕ್ಕೊಂಡು ಹೋಗಿದ್ದೆ. ಒಂದು 2-3 ಪಿಕ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಸ್ಯಾರಿ ವಿತ್ ಬ್ಲೌಸನ್ನು ನೋಡಿರಿ, ಈ ರೀತಿಯಾಗಿ ಸಿಂಪಲ್ಲಾಗಿ 4ರಿಂದ 5 ಪಫ್ಸ್ ಬಂದಾವ ಅಷ್ಟೇ, ಜಾಸ್ತಿ ಪಫ್ಸ್ ಮಾಡ್ಕೊಂಡಿಲ್ಲ. ದಪ್ಪ ಇರೋರಿಗೆ ಜಾಸ್ತಿ ಪಫ್ಸ್ ಬಂದರೆ ಅಷ್ಟೊಂದು ಚೆನ್ನಾಗಿ ಕಾಣೋಂಗಿಲ್ಲ. ನನಗಂತೂ ಈ ಸ್ಯಾರಿ ಮತ್ತು ಬ್ಲೌಸ್ ತುಂಬಾ ಇಷ್ಟ ಆಗಿತ್ತು. ನನ್ನ ಇಬ್ಬರು ಫ್ರೆಂಡ್ಸ್ ಸೇರಿಸಿ ಕೊಡಿಸಿದ್ರಿದ್ದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.